ಕ್ರಿಮಿನಲ್ಸ್ಗಳನ್ನ, ರೇಪಿಸ್ಟ್ಗಳನ್ನ, ಪೋಸ್ಕೋ ಕೇಸ್ಗಳನ್ನ, ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರೋರ್ನ, ಡ್ರಗ್ ಅಡಿಕ್ಟ್ಗಳನ್ನ, ಡ್ರಗ್ ಮಾರಿರೋರ್ನ ಎಲ್ಲ ತಗೊಂಡಾಗ ಅಲ್ಲಿ ಹಾಕ್ಬಿಟ್ಟು ಅದನ್ನ ಅಡ್ಮಿನಿಸ್ಟ್ರೇಟರ್ ಮಾಡ್ತಾ ಇರೋಂತ ಜೈಲರ್ಗಳು ಅಥವಾ ಆ ಒಂದು ಸ್ಟಾಫ್ ಏನಿದೆ ಸರ್, ಅವ್ರು ಪಡೋಂತ ಹಿಂಸೆ ಇದೆಯಲ್ಲ ಅದನ್ನ ನೋಡಕ ಸ್ಟಾಫ್ಗಳೇ ಡೆಫಿನೆಟ್ಲಿ ಸರ್ ಅಲ್ಲಿ ನಾನು ಹೋಗಿದ 15 ದಿವಸಕ್ಕೆ ಒಬ್ರು ಜೈಲರು ಹಾರ್ಟ್ ಅಟ್ಯಾಕ್ ತಿರ್ಕೊಂಡ್ರು. ಇಲ್ಲಿದೆ ಸರ್, ಫೆಸಿಲಿಟೀಸ್ ಎಲ್ಲಿದೆ ಸರ್ ಅವ್ರಿಗೆ? ದೇ ಗೋ ಥ್ರೂ ಲಾಟ್ ಆಫ್ ಪ್ರೆಷರ್ಸ್. ಒಂದು ಸರ್ ನಾವು ಅನ್ಕೊಂಡಂಗೆ ನಾವು ನೀವುಗಳು ಕಷ್ಟಪಡ್ತಾರೆ, ಯಾರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿರ್ತಾರೆ ಅವ್ರು ಕಷ್ಟಪಡ್ತಾರೆ ಅಂತ. ಡೆಫಿನೆಟ್ಲಿ ಸರ್, ನಾವು ಫ್ಯಾಮಿಲಿಯಿಂದ ದೂರ ಇರ್ತೀವಿ, ಮಾನಸಿಕವಾಗಿ ಕುಗ್ಗೋಗಿರ್ತೀವಿ, ಕೇಸ್ ಬಗ್ಗೆ ಗೊತ್ತಾಗಲ್ಲ, ಕಮ್ಯುನಿಕೇಶನ್ ಇಲ್ಲ, ಫೋನ್ಸ್ ಇಲ್ಲ, ನಮ್ಗೆ ಯಾರಿಗೂ ಇಲ್ಲ ಬಿಡಿ. ದಟ್ ಸಿಸ್ಟಮ್ ಆಫ್ ದ ಜೈಲು. ನಮ್ಮನ್ನ ಎಲ್ಲೋ ಒಂದ್ ಕಡೆ ನೋಡಿಕೊಳ್ಳ ರಿಮೋಟ್ ಆಗಿ ಎಲ್ಲರೂ ಇಡ್ತಾರೆ, ಕಷ್ಟ ಅದೊಂದ್ ಕಡೆ. ಆದ್ರೆ ಇನ್ನೊಂದು ಈ ವೇತನೆ, ಈ ಮಾನಸಿಕತೆಯಲ್ಲಿರುವಂತ ಒಂದು 5,000 ಜನರ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ಇದೆಯಲ್ಲ ಸರ್, ಅವ್ರಿಗೆ ಇದ್ದಿದ್ದು ದೊಡ್ಡ ನರಕ ಸರ್. 5,000 ಜನಗಳನ್ನ 5,000 ಜನನ 250 ಜನ ನೋಡ್ಕೊಳ್ಬೇಕು ಅಂತಂದ್ರೆ ಅವ್ನು ಎಷ್ಟು ಹಿಂಸೆ ಆಗ್ಬೇಕು. ಸೊ ಅಂಡ್ ಏನೋ ನಾವೇ ಹೇಳೋ ಪ್ರಕಾರ ಜೈಲಲ್ಲಿ ಇರೋರು ಮೋಸ್ಟ್ ಆಫ್ ದೆಮ್ ಆರ್ ಕ್ರಿಮಿನಲ್ಸ್, ಪೋಸ್ಕೋ ಕೇಸ್ ಆಗಿರೋರು, ರೇಪಿಸ್ಟ್ಗಳು, ಕಳ್ತನ ಮಾಡೋರು, ಕೂಲಿ ಮಾಡೋರು, ಚೈನ್ ಸ್ನ್ಯಾಚರ್ ಎಲ್ಲಾ ತರ ಇರ್ತಾರೆ. ಸೊ ಅಂತ ಜಾಗದಲ್ಲಿ ಏನ್ ಖುಷಿ ಅಂತೂ ಇರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿ ಓನ್ಲಿ ಹ್ಯಾವ್ ಡಿಸೈಡ್. ಸೊ ಅಂತ ನೋಡ್ಕೊಳೋ ಇದ್ರಲ್ಲ, ಅಂತವ್ರನ್ನ ನೋಡ್ಕೊಳೋ ಅಂತ ಆ ಒಂದು ಜೈಲರ್ಗಳಾಗಿರ್ಬೋದು ಅಥವಾ ಸ್ಟಾಫ್ ಆಗಿರ್ಬೋದು ಸರ್, ಅವರ ಪರಿಸ್ಥಿತಿ ತುಂಬಾ ಕರುಣಾಜನಕ. ಸೊ ನನ್ ಮುಂದೆ ಸತ್ತೋಗ್ಬಿಟ್ರು ಸರ್, ಒಬ್ಬ ಜೈಲರ್ ಸತ್ತೋಗ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ಯಾರೇ ಆಗಿರ್ಬೋದು, ಯಾರೋ ಎತ್ತು ಮಕ್ಳು ಅಲ್ವಾ ಸರ್ ಅವರು ಅಲ್ವಾ? ಕೇಳಿದ್ರೆ ಸರ್ ಟೆನ್ಷನ್ ನಮ್ಗೂನು ಸರ್, ಅಲ್ಲಿ ತುಂಬಾ ಟೆನ್ಷನ್ಸ್ ಸರ್. ಯಾಕಂದ್ರೆ 5,000 ಜನರ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ ಮೇಲೆ ಹಾಕಿದಾಗ ಸರ್ ಒಂದ್ ಸರಿ ಹೆಚ್ಚು ಕಮ್ಮಿ ಮನೆಗೆ ಹೋಗೋದು ಇವರೇನೆ. ದರ್ಶನ್ ಕೇಸಲ್ಲಿ ದಮ್ ಹೊಡೆದಿದ್ದ ದರ್ಶನ ಇರ್ಬೋದು, ಕಾಲ್ ಮೇಲೆ ಕಾಲಕಂಡ್ ದರ್ಶನ ಇರ್ಬೋದು, ಗ್ಯಾಂಗ್ ಕುಣಿಸ್ಕೊಂಡು ದರ್ಶನ ಇರ್ಬೋದು. 13 ಜನ ಮನೆಗೆ ಹೋದ್ರು, ಸಸ್ಪೆಂಡ್ ಆದ್ರು, ಸಂಬಳ ಅರ್ಧ ಬರ್ತದೆ, ಒಂದ್ ವೆಹಿಕಲ್ ಅಂತ ಹೇಳ್ತಾರೆ, ಮಕ್ಕಳು ಕಳ್ಸಿದ್ದಾರೆ, ಅವ್ರ ಗತಿ ಹೆಂಗೆ? ಸೊ ನನ್ನ ಜವಾಬ್ದಾರಿ ಏನಿತ್ತು ಅಂತಂದ್ರೆ, ದರ್ಶನ್ ತರ ನಾನು ಯಾವ್ದು ಅಹಿತಕರ ಘಟನೆ ಮಾಡಿದ್ರೆ ವಾಪಸ್ ಹೋಗ್ಬಿಟ್ರೆ ಸಾಕಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದೆ. ದೇವ್ರ ದಯಿಂದ ಮಾಡಕ್ಕೆ ಅವಕಾಶ ಅಂತೂ ಇದೆ ಸರ್, ಮಾಡಕ್ಕೆ ಅವಕಾಶ ಇದೆ ಸರ್. ಸರ್ ಕೆಡಬೇಕಂದ್ರೆ ಎಲ್ಲಿ ಬೇಕಾ ಕೆಡಬಹುದು ಸರ್, ಮನೆಯಲ್ಲೂ ಕೆಡಬಹುದು, ಸಮಾಜದಲ್ಲಿ ಕೆಡಬಹುದು, ಜೈಲಲ್ಲೂ ಕೆಡಬಹುದು ಸರ್. ಆಮೇಲೆ 24 ಗಂಟೆ ಸರ್, ಈಗ 5,000 ಜನ 250 ಜನ ಎಷ್ಟು ಮಟ್ಟಿಗೆ ವಾಚ್ ಮಾಡ್ಬೋದು ಸರ್? ಪಾಪ ಅವ್ರ ಮನ್ಸುಗಳನ್ನ ಹೆಂಗ್ ವಾಚ್ ಮಾಡ್ಬೋದು ಅಲ್ವಾ? ಸೊ ನಾವು ಲೆಟ್ಸ್ ಟಾಕ್ ವೆರಿ ಪ್ರಾಕ್ಟಿಕಲಿ.